ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟೈಮ್ ಆಗೋಗಿದೆ, ಲೇಟಾಗಿದ್ದೆ. ಪ್ಲಸ್ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ನೋಡಿದ್ರೆ ಮನೇಲಿ ಹಾಲಿಲ್ಲ, ಸೊ ಹಾಲು ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಹಾಲು ತೊಗೊಂಬಂದು ಓಟ್ಸ್ ಮಾಡಿಕೊಂಡು ರೆಡಿ ಆಗ್ಬಿಟ್ಟು ಹೋಗ್ಬೇಕಾಗುತ್ತೆ. ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ, ಬಟ್ ಬೇಗ ಹೋಗಬೇಕು. ಹೋಗ್ತಾಯಿದ್ದೀನಿ ಹಾಲು ತೊಗೊಂಬರೋಕ್ಕೆ. ಹಾಲು ತೊಗೊಂಬಂದು ಓಟ್ಸ್ ಮಾಡ್ಕೊಂಡು ತಿನ್ನಬೇಕು ಗೈಸ್. ಹಾಲ್ ಮೇಲೆ ರೇಟ್ ಇರೋದು ಬಂದು 27 ರೂಪಾಯಿ. ಈ ಅಂಕಲ್ 28 ರೂಪಾಯಿಗೆ ಮಾರ್ತಾಯಿದ್ದಾರೆ. ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟರೆ ಸರಿಯಾಗಿ ಬಂದು ಜಡಿತಾರೆ. ಆಮೇಲೆ ಹೋಗ್ತಾಯಿದ್ದೆ ಮನೆಗೆ. ನಮ್ಮ ಅಮ್ಮ ತಿರ್ಗಾ ಕಾಲ್ ಮಾಡಿದ್ರು, ಕಾಫಿ ಕುಡಿಬೇಕು ಅದು ತಗೊಮ್ಮ ಅಂತ. ಮತ್ತು ವಾಪಸ್ ಹೋದೆ. ಇವಾಗ ಮನೆಗೆ ಹೋಗ್ಬಿಟ್ಟು ಓಟ್ಸ್ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗ್ಬೇಕು ಗೈಸ್. ತುಂಬ ಲೇಟಾಗಿ ಹೋಗುತ್ತೆ ಅನ್ಕೋತೀನಿ, ಬಟ್ ಲೇಟು ಆಗಲ್ಲ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಅಷ್ಟೇ ಗೈಸ್, ನಿನ್ನೆ ಹೋಗಿದ್ನಲ್ಲ ಕಂಪನಿಗೆ. ಕಂಪ್ನಿ ಹೆಸರು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಅದೇ ಕಂಪ್ನಿಗೆ ಆಡಿಟ್ಗೆ ಹೋಗೋದು ಇವತ್ತು ಕೂಡ. ನೋಡೋಣ. ನಿನ್ನೆ ಪರ್ಚೇಸ್ ವಾಚಿಂಗ್ ಆಯಿತು, ಇವತ್ತು ಏನು ಮಾಡ್ತಾರೆ ಹೀಗೆ ಅಂತ. ಬಟ್ ನಮ್ಮ ಫ್ರೆಂಡ್ಸ್ ಬರೋಕ್ಕಿಂತ ಮುಂಚೆ ನಾನು ಮೆಟ್ರೋ ಸ್ಟೇಷನ್ ಹತ್ರ ಹೋಗಿರಬೇಕು ಅಂತ. ಅವ್ರು ಬರೋಕ್ಕಿಂತ ಮುಂಚೆ ನಾನು ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಇವತ್ತು ಪಾರ್ಕಿಂಗ್ ಹುಡುಕಬೇಕು ಗೈಸ್. ಪಾರ್ಕಿಂಗ್ಗೆ ತುಂಬ ತೊಂದರೆ ಆಗಿಬಿಟ್ಟಿದೆ. ಸೊ ಪಾರ್ಕಿಂಗ್ ಹುಡುಕಿ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ನೋಡಿ ಗೈಸ್, ಇವಾಗ ಓಟ್ಸ್ ಸ್ವಲ್ಪ ನನ್ನ ಓಟ್ಸ್ ಎಲ್ಲ ಊಟನ ಮಾಡ್ತೀನಿ ಮೋಸ್ಟ್ಲಿ. ಓಟ್ಸ್ ಪ್ರಿಪೇರ್ ಆಗ್ತಿದೆ ಮಾಡ್ತಾಯಿದ್ದೀನಿ. ಹಲೋ ಗೈಸ್, ಆಯಿತು, ರೆಡಿಯಾಗಿತ್ತು. ಇವಾಗ ಮನೆ ಬಿಡ್ತಾಯಿದ್ದೀನಿ. ಅಮ್ಮ ಬಾಯ್. ಸೂಡಿಡ చూసుకొమ్మా ఆడేస్తాను సూడిరా బాయ్ అనేది కనిపిస్తారే చూడమ్మా. ನಮ್ಮಮ್ಮ ನೋಡಿ ಬೈತಾ ಇದ್ದಾರೆ. ಪರವಾಗಿಲ್ಲ ಬನ್ನಿ. ಬಾಯ್ 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 ಗೈಸ್. ಹಲೋ ಗೈಸ್, ಗಾಡಿ ಪಾರ್ಕಿಂಗೇ ಸಿಕ್ಕಿಲ್ಲ. ಪಾರ್ಕಿಂಗ್ ಮಾಡಿ ಆ ಕಡೆ ಡೌನಲ್ಲಿ ಮನೆ ಹತ್ರ ಬಂದಿದ್ದೀನಿ. ಇವಾಗ ಇಲ್ಲೇ ನಾನು ಎದುರುಗಡೆ ಕಾಯ್ತಾ ಇದ್ದಾರೆ ಫ್ರೆಂಡ್ಸು. ಅವ್ರನ್ನ ಮೀಟ್ ಆಗ್ತೀನಿ ಹೋಗಿ. ಹಲೋ ಗೈಸ್, ನೋಡಿ ಇವಾಗ ಪರ್ಚೇಸರ್ಸಿಂಗ್ ಎಲ್ಲ ಮುಗಿಸಿ ಕೂತಿದ್ದೀರಿ. ಇನ್ನೂ ಫೈಲ್ಸ್ ಕೊಡಬೇಕು ಅವರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಿ. ಆದಿತ್ಯ ಏನು ಮಾಡ್ತಾಯಿದ್ಯಾ? ಕೆಲಸ ಏನು ಮಾಡ್ತಿದ್ದೆ ಕೆಲಸ? TDS ಚೆಕ್ ಮಾಡ್ತಾರೆ. TDS ಅವ್ರೇನೋ ಫೈಲ್ಗಳು ಕೊಡಬೇಕಲ್ಲ. TDS ಅವ್ರು ಯಾಕೆ ಕೊಡಬೇಕು? ಮೊದಲು ನೋಡಬೇಕಲ್ಲ ಅಪ್ಲಿಕೇಬಲ್ ಇದ್ದಿದ್ದೆಲ್ಲ ಆಗಿದೆಯಲ್ಲ ಅಂತೆಲ್ಲ. ಓಕೆ, ಗೊತ್ತಿಲ್ಲ. ಮತ್ತು ಏನು ಸಮಾಚಾರ? ಏನಿಲ್ಲ. ಯಾಕೆ? ಜನರು ಚೆನ್ನಾಗೈತೆ, ಇದು ಚೆನ್ನಾಗೈತೆ ಆದಿತ್ಯ? ಹೇಳು. ಇಲ್ಲಿ ನೋಡ್ಕೊಂಡು ಮಾತಾಡೋ ಕ್ಯಾಮ್ರಾನ. ಊಟ ಅದು ಸಿಗ್ತಿತ್ತು ಚಲೋ. ಹಾಂ ಹಾಂ, ಮತ್ತು ಅಷ್ಟೇ. ಕೆಲಸ ಎರಡರಲ್ಲೂ ಸೇಮ್. ಎರಡರಲ್ಲೂ ಸೇಮ್ ಇದೆ. ಊಟ ಮಾತ್ರ ಚಲೋ. FMCG ಅದು ಇದು ಇಂಡಸ್ಟ್ರಿ. ಇದು ಬಸವರಾಜ್ನ ಮಿಸ್ ಮಾಡ್ಕೋತಾ ಇದೆಯಾ? ಇಲ್ಲ ಬೈ. ರೋಹನ್ನ ಇಲ್ಲ ಬೈ. ಯಾರನ್ನೂ ಮಿಸ್ ಮಾಡ್ಕೋತಾ ಇಲ್ಲ. ಮಾಡ್ತಾರೆ. ಬಸವರಾಜ್ ಯಾರು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇನ್ನು ಇವರು ಗೊತ್ತಿಲ್ಲ ಆಡಿಯನ್ಸ್ಗೆ ಬಸವರಾಜ್ ಯಾರು ಅಂತ. ಇದೆಲ್ಲ ತೋರಿಸ್ತೀಯಾ? ಸೊ ತೋರಿಸ್ತೀನಿ ಬಸವರಾಜ್ ನಿಮಗೆ. ಬಸವರಾಜ್ ಹತ್ರ ಒಂದ್ಸರಿ ಮೀಟ್ ಮಾಡಿಸ್ತೀನಿ. ಏನ್ರಿ ಸರ ಅವ್ರ ಡೈಲಾಗ್ ಬಂದು ಏನ್ರಿ ಸರ ಅಂದ್ಕೊಂಡು, ಹೌದು ಮ್ಯಾನೇಜ್ಮೆಂಟೇ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ ಅಂದ್ಕೊಂಡಿರ್ತಾರೆ. ಗೈಸ್ ನೋಡಿ, ಊಟ ಯಾಕೋ ಸೈಡ್ಗೆ ಹೋಗ್ತಿದ್ಯಾ? ಊಟ ಮಾಡಿಕೊಂಡು ಇವಾಗ ಆಚೆ ಬಂದಿದ್ದೀವಿ. ಬಿಡಿಸಿ ಕಂಪ್ನಿ ಆಚೆಗಡೆ. ಇಲ್ಲೆಲ್ಲ ನಮ್ಮ ಬಾಯ್ಸ್ ಕೂತಿದ್ದಾರೆ. ಇವನ ಹೆಸರು ಆದಿತ್ಯ, ಇವನ ಹೆಸರು ಪ್ರವೀಣ್. ಇವನು ಯಾಕೋ ಮುನಿಸ್ಕೊಂಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದಾನೆ, ಗೊತ್ತಿಲ್ಲ ಯಾಕಂತ. ಯಾಕೆ ರೆಸ್ಟು ಅಲ್ಲ, ಅಲ್ಲಿಂದ ಬ್ಲಾಗಿಂದ ಯಾಕೆ ಈ ಕಡೆಗೆ ಬಂದೆ? ವರ್ಕೌಟ್ ಮಾಡ್ಕೊತಿರಕ್ಕಾಗಲ್ಲ, ಅದಕ್ಕೋಸ್ಕರ ರೀಸನ್ ಯಾಕೆ ಕ್ಯಾಮ್ರಾಯಿಂದ ಈ ಕಡೆ ಬಿಸಿಲಿದೆ. ಓಕೆ, ಸೊ ಗೈಸ್ ಏನು ಕೋಪ ಇಲ್ಲ ಅಂತೆ, ಬಿಸಿಲೈತೆ ಅಂತ.
ಎಲ್ಲೋ ಗಾಯ್ಸ್ ನೋಡಿ, ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡೈತೆ ಬೆಂಗಳೂರಲ್ಲಿ. ನಡ್ಕೊಂಡು ಹೋಗ್ತಾ ಇದ್ದೀನಿ ಪಾರ್ಕಿಂಗು, ಬೆಳಗ್ಗೆ ಪಾರ್ಕಿಂಗ್ ಮಾಡಿದ್ದೆ ಗಾಡಿನ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ ಗಾಯ್ಸ್. ಈ ಯುಗಾದಿ ಹತ್ರ ಬಂದಿದೆಯಲ್ಲ, ಈ ಮಳೆ ಬಂದರೆ ಒಳ್ಳೇದು ಅಂತ ಹೇಳ್ತಾರೆ. ನೋಡೋಣ ಏನು ಒಳ್ಳೇದಾಗುತ್ತೆ ಅಂತ. ಕೆಲಸ ಎಲ್ಲ ಮುಗೀತು. ಕೆಲಸ ಮುಗಿಸಿ ಕ್ಯಾಬಲ್ಲಿ ಮೆಟ್ರೋ ಸ್ಟೇಷನ್ ಗಂಟ ಡ್ರಾಪ್ ಮಾಡ್ತಾರೆ ಡೈಲಿ. ನೋಡಿ ಸಿಡಲೆಲ್ಲ ಹೆಂಗೆ ಬರ್ತಾಯಿದೆ. ನನ್ನ ಗಾಡಿ ಯಾರೋ ಮನೆ ಕೆಳಗಡೆ ನಿಲ್ಲಿಸ್ಬಿಟ್ಟಿದ್ದೀನಿ, ಗೊತ್ತಿಲ್ಲ ಅಲ್ಲಿ ಸೇಫಾಗಿ ಐತಾ ಇಲ್ವಾ ಏನೂ ಗೊತ್ತಿಲ್ಲ. ಹೋಗಿ ನೋಡಬೇಕು. ಎಲ್ಲಪ್ಪ ನಿಲ್ಲಿಸಿದೆ ಗಾಡಿನ ನಾನು, ನೋಡ್ಬೇಕು ಗಾಯ್ಸ್. ನೋಡೋಣ ಇರಿ, ಎಲ್ಲಿ ನಿಲ್ಲಿಸಿದ್ದೀನಿ, ಅಲ್ಲಿ ನಿಲ್ಸಿದ್ದೀನಿ. ಗಾಡಿ ಕಾಣ್ತಾಯಿದೆ. ಅಪ್ಪ ಜೀವ ಬಂದಂಗೆ ಆಯಿತು. ನಾನು ಬೆಳಿಗ್ಗೆ ನಿಲ್ಲಿಸ್ಬೇಕಾದ್ರೆ ನೋಡಿದೆ, ಎಲ್ಲೋ ಯಾರೋ ಮನೆ ಕೆಳಗಡೆ ನಿಲ್ಲಿಸ್ತಾ ಇದ್ದೀನಿ, ಏನಾಗಿರುತ್ತೆ ಗಾಡಿ ಸೇಫ್ ಅಲ್ವಾ ಎಲ್ಲ ನೋಡ್ತಿದ್ದೆ. ಬಟ್ ಪರವಾಗಿಲ್ಲ, ಸೇಫಾಗೈತೆ. ಇವಾಗ ಏನಂತ ಹೇಳಿದ್ರೆ ಮನೆಗೆ ರೀಚ್ ಆಗಬೇಕು. ಫುಲ್ಲು ತಲೆ ಎಲ್ಲ ತ್ಯಾವ ಆಗಿಬಿಡೈತೆ, ನೆಗಡಿ ಶೀತ ಬಂದ್ಬಿಡುತ್ತೆ. ಫಸ್ಟು ಮನೆಗೆ ಹೋಗಿ ಟವಲಲ್ಲಿ ತಲೆ ಒರೆಸ್ಕೊಬೇಕು. ಅಪ್ಪ ಏನು ಗುರು ರೋಡ್ ಇದು, ರೋಡಲ್ಲೇ ನನ್ನ ಗಾಡಿ ನಿಲ್ಸಿದ್ದೀನಿ ಗಾಡಿ. ಇವಾಗ ಹೋಗೋಣ, ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಏನಂತ ಹೇಳಿದ್ರೆ ಒಂಥರ ಚೆನ್ನಾಗಿದೆ ಗೈಸ್. ಬಿಸಿಲಲ್ಲಿ ಬೆಂದು ಇವಾಗ ಮಳೆ ಬಂದಿದೆ, ಅದಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಿದೆ. ಒಂಥರ ಚಳಿ ಆಗ್ತಿದೆ. ಏನಾನ ತಿನ್ಬೇಕು ಅನಿಸಿದೆ, ಬಿಸಿ ಬಜ್ಜಿ ಬೋಂಡ. ಆದರೆ ತಿನ್ನಲ್ಲ, ಡಯಟಲ್ಲಿದ್ದೀನಿ. ನೋಡೋಣ, ಆದರೂ ಸ್ವಲ್ಪ ತಿನ್ಬಿಡೋಣ ಅನಿಸ್ತಿದೆ ಗೈಸ್. ನೋಡಿ ನಮ್ಮಮ್ಮ ಇವಾಗ ಬಿಸಿ ಜೋಳ ಮಾಡಿಕೊಡ್ತಾರೆ. ಸೂಪರಾಗಿದೆ ಜೋಳ. ಜಿಮ್ಮಿಗೆ ರೆಡಿ ಆಗ್ತಾ ಇದ್ದೀನಿ. ಇಷ್ಟು ನಮ್ಮಮ್ಮಗೆ. ಅಮ್ಮ ತುಂಬ ಥ್ಯಾಂಕ್ಸ್ ಅಮ್ಮ, ಜೋಳ ಮಾಡಿಕೊಟ್ಟಿದೆ. ನಮ್ಮಮ್ಮ ಬೈತಾ ಇರ್ತಾರೆ ಗೈಸ್ ಯಾವಾಗಲೂ, ಯಾಕಂದ್ರೆ ಗೊತ್ತಿಲ್ಲ. ಬಿಜಿ ಮತ್ತೆ ನಮ್ಮಮ್ಮ ಯಾವಾಗಲೂ ಬೈಯೋದು ಜಾಸ್ತಿ, ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡ್ತಾರೆ ಅಲ್ವಮ್ಮ? ಒಂದೆರಡು ಮಾತು ಮಾತಾಡ್ಬಿಡಿ ನೋಡಿ. ಆ್ಯಟಿಟ್ಯೂಡ್ ನಮ್ಮಮ್ಮಗೆ. ನೀವು ನಮ್ಮಮ್ಮ ಬಗ್ಗೆ ಕಮೆಂಟ್ ಹಾಕಿ ಗೈಸ್, ಆಂಟಿ ಮಾತಾಡಿ ಅಂತ. ಅವಾಗ ನಾವು ಮಾತಾಡ್ತಾನ ನೋಡೋಣ. ಬರೀ ಬೈಯೋದೇ ಆಗ್ಬಿಟ್ಟಿದೆ ನಮ್ಮಮ್ಮ. ಜಿಮ್ಮಿಗೆ ಹೋಗ್ಬೇಕು. 8:40 ಆಗ್ತಿದೆ ಟೈಮು. ಗಡಿಯಾರ ತೋರಿಸ್ತಾ ಇದ್ದೀನಿ, ಆದರೆ ಕಾಣಿಸಲ್ಲ. ಬ್ಯಾಕ್ಗ್ರೌಂಡ್ ಕೊಡ್ತಾರೆ, ನನಗೆ ತರಲ್ಲ.
ಲೇಟ್ ಆಗೋಯಿತು, ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ. ಹಲೋ ಗೈಸ್, ಊಟ ಎಲ್ಲ ಆಯಿತು, ಇನ್ನೇನು ಮಲ್ಕೊಳ್ಳೋ ಟೈಮ್ ಆಗಿದೆ. ಊಟ ತಿಂದೆ ಗೈಸ್, ಮೊಟ್ಟೆ ತಿಂದೆ, ನಮ್ಮ ಸೊಪ್ಪು ಸಾರು ಮಾಡಿದ್ರು ತಿಂದೆ. ಇನ್ನೇನು ಮಲ್ಕೊಳ್ಳೋ ಟೈಮ್ ಆಯಿತು. ಇವಾಗ ವೀಡಿಯೋ ಎಡಿಟಿಂಗ್ ಮಾಡಬೇಕು. ವೀಡಿಯೋ ಎಡಿಟಿಂಗ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದೇಳಬೇಕು. 27ನೇ ತಾರೀಕು ಎಕ್ಸಾಮ್ ಇದೆ ಗೈಸ್, ಅದಕ್ಕೋಸ್ಕರ ಓದ್ಕೋಬೇಕು. ಬಟ್ ಓದ್ತಾ ಇಲ್ಲ, ಗೊತ್ತಾಗ್ತಿದೆ ನನ್ನ ತಪ್ಪು. ಆದರೆ ಏನು ಮಾಡೋದು, ಸುಸ್ತಾಗ್ಬಿಟ್ಟಿರ್ತೀರಿ. ಇದನ್ನು ಬಂದು ಜಿಮ್ಗೆಲ್ಲ ಹೋಗ್ಬೇಕು, ತುಂಬ ಟಯರ್ಡ್ ಆಗಿರ್ತೀನಿ. ಸೊ ನಾಳೆಯಿಂದ ಓದೋಕ್ಕೆ ಟ್ರೈ ಮಾಡೋಣ. ಓಕೆ ಗೈಸ್, ನಾಳೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಗಂತ ನನ್ನ ಮಿಸ್ ಮಾಡ್ಕೊತಾ ಇರಿ. ಬಾಯ್.